ಇವತ್ತು ಎಷ್ಟೋ ಜನ ಡ್ರೈವರ್ಗಳಿಗೆ ಕೂಲೆಂಟ್ ಬಗ್ಗೆ ಗೊತ್ತಿಲ್ಲ. ಡ್ರೈವರ್ ಅಂತಲ್ಲ, ಎಷ್ಟೋ ಜನ ಮನೆಯಲ್ಲಿ ಕಾರ್ ಇಟ್ಕೊಂಡ್ರು ಕೂಡ ಇವತ್ತು ನಾವು ಕೂಲೆಂಟ್ ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ಗೊತ್ತಿಲ್ಲ. ಕೂಲೆಂಟ್ ಅಂದ್ರೆ ಏನು? ಆಂಟಿ ಫ್ರೀಸ್ ಅಷ್ಟೇ, ಇನ್ನೇನು ಅಲ್ಲ. ಫ್ರಂಟ್ ಅಲ್ಲಿ ಇರುವಂತದ್ದು ರೇಡಿಯೇಟರ್. ರೇಡಿಯೇಟರ್ ಏನ್ ಕೆಲಸ ಮಾಡ್ತದೆ, ಇದು ಇಂಜಿನ್ ಗೆ ಯಾವ ರೀತಿ ಕೂಲ್ ಮಾಡ್ತದೆ ಅನ್ನೋದನ್ನ ಒಂದು ಡಯಾಗ್ರಾಮ್. ರೇಡಿಯೇಟರ್ ಅಲ್ಲಿ ಸಪ್ಲೈ ಆಗ್ತಿರೋಂತ ಒಂದು ಕೂಲೆಂಟ್ ಇಂಜಿನ್ ಒಳಗೆ ಬರಬೇಕು ಅಂದ್ರೆ ಥರ್ಮೋಸ್ಟಾಟ್ ವಾಲ್ವ್ ಒಂದು ತುಂಬಾ ಇಂಪಾರ್ಟೆಂಟ್. ಸರ್, ಇದು ರೇಡಿಯೇಟರ್ನ ಒಂದು ಡಯಾಗ್ರಾಮ್. ಇದನ್ನ ನಾನು ಏನಕ್ಕೆ ಸಪರೇಟ್ ಆಗಿ ಬರ್ದಿದ್ದೀನಿ ಅಂತಂದ್ರೆ, ಇವತ್ತು ಎಷ್ಟೋ ಜನ ಡ್ರೈವರ್ಗಳಿಗೆ ಕೂಲೆಂಟ್ ಬಗ್ಗೆ ಗೊತ್ತಿಲ್ಲ. ಡ್ರೈವರ್ ಅಂತಲ್ಲ, ಎಷ್ಟೋ ಜನ ಮನೆಯಲ್ಲಿ ಕಾರ್ ಇಟ್ಕೊಂಡ್ರು ಕೂಡ ಇವತ್ತು ನಾವು ಕೂಲೆಂಟ್ ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ಗೊತ್ತಿಲ್ಲ. ಸರ್, ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳ್ತೀನಿ. ಮೊದಲೆಲ್ಲ ವೆಹಿಕಲ್ಗೆ ನೀರ್ನ ಹಾಕ್ತಾ ಇದ್ರು, ಮಾಮೂಲಿ ನೀರ್ನ ಹಾಕ್ತಾ ಇದ್ರು. ಅವಾಗ ಏನಾಗ್ತಿತ್ತು ಅಂದ್ರೆ ಈ ರೇಡಿಯೇಟರ್ ಬಂದು ಸಿಕ್ಕಾಪಟ್ಟೆ ಬ್ಲಾಕ್ ಆಗ್ತಾ ಇತ್ತು. ಓಕೆನಾ? ಅದಾದ ನಂತರ ರೇಡಿಯೇಟರ್ ಹಾಕಿರೋಂಥ ನೀರು ಕೂಡ ಅವಾಗ ಖಾಲಿ ಆಗ್ಬಿಡುದು. ಒಂದು 100 ಕಿಲೋಮೀಟರ್ 150 ಕಿಲೋಮೀಟರ್ ಹೋದಾಗಲ್ಲ ಖಾಲಿ ಆಗ್ಬಿಡುದು. ಮತ್ತೆ ಅದನ್ನ ಟಾಪ್ ಅಪ್ ಮಾಡ್ತಾನೆ ಇರ್ಬೇಕಿತ್ತು. ಇದನ್ನ ಮಾಡ್ಕೊಳಕ್ ಗೊತ್ತಾಗದೆ ಎಷ್ಟೋ ಜನ ಡ್ರೈವರ್ಗಳು ಏನ್ ಮಾಡ್ತಿದ್ರು ಅಂದ್ರೆ ಗಾಡಿನ ಹಾಗೆ ಓಡಿಸಿ ಏನ್ ಮಾಡ್ಬಿಡ್ತಿದ್ರು ಅಂತಂದ್ರೆ ನೀರ್ ಖಾಲಿಯಾಗಿ ಇಂಜಿನ್ ಸೀಸ್ ಆಗೋ ಮಟ್ಟಗೆಲ್ಲ ಬಂದ್ಬಿಡ್ತಿತ್ತು. ಸೊ ಏನಾರು ಒಂದು ಮಾಡ್ಬೇಕಲ್ಲ ಇದಕ್ಕೆ ಅಂತೇಳಿ ಕೂಲೆಂಟ್ ಅನ್ನೋದ ಕಂಡಿಡಿದ್ರು. ಕೂಲೆಂಟ್ ಅಂದ್ರೆ ಏನು? ಆಂಟಿ ಫ್ರೀಸ್ ಅಷ್ಟೇ, ಇನ್ನೇನು ಅಲ್ಲ. ಜನ ಅನ್ಕೊಂಡ್ರೆ ಅಂದ್ರೆ ಕೂಲೆಂಟ್ ಅಂದಕ್ಷಣ ಏನೋ ಆಗ್ಬೇಕಂತ ಅದರಿಂದ ಏನೋ ದೊಡ್ಡ ಮಹತ್ವ ಅಂತ ತಿಳ್ಕೊಂಡ್ಬಿಟ್ಟಿದ್ರೆ. ಕೂಲೆಂಟ್ ಅಂದ್ರೆ ಆಂಟಿ ಫ್ರೀಸ್. ಏನಂತಂದ್ರೆ ಇವಾಗ ಸಾಮಾನ್ಯವಾಗಿ ನೀರ್ ಹಾಕ್ತಿರುವಾಗ ಏನಾಗ್ತಿತ್ತು ಅಂದ್ರೆ ಒಂದು ವೆಹಿಕಲ್ ಅಕಸ್ಮಾತ್ ತುಂಬಾ ಕೋಲ್ಡ್ ಇರೋಂತ ಪ್ಲೇಸ್ ಅಲ್ಲಿ ಗಾಡಿ ನಿಲ್ಲಿಸಿದಾಗ ನೀರು ಕೂಡ ಫ್ರೀಸ್ ಆಗ್ಬಿಡ್ತಿತ್ತು. ಅದೇ ನೀವು ತುಂಬಾ ಬಿಸಿ ಇರುವಂತ ಜಾಗದಲ್ಲಿ ಗಾಡಿ ಓಡಿಸಿದಾಗ ಏನಾಗ್ತಿತ್ತು ಅಂದ್ರೆ ನೀರು ಬಂದು ಎವಾಪರೇಟ್ ಆಗಿ ಕಮ್ಮಿ ಆಗ್ಬಿಡ್ತಿತ್ತು. ಎರಡಕ್ಕೂ ಬ್ಯಾಲೆನ್ಸ್ ಮಾಡಬೇಕು ಅಂದಾಗ ಏನ್ ಮಾಡೋದು ಅಂದ್ರೆ ಕೂಲೆಂಟ್ ಅನ್ನೋದನ್ನ ಕಂಡಿಡಿದ್ರು. ಕೂಲೆಂಟ್ ಏನ್ ಮಾಡಿದ್ರೆ ಅಂದ್ರೆ ನೀವು ಎಂತ ಚಳಿ ಪ್ರದೇಶದಲ್ಲಿ ವೆಹಿಕಲ್ ನಿಲ್ಲಿಸಿದ್ರು ಕೂಡ ಅದು ಫ್ರೀಸ್ ಆಗೋದಿಲ್ಲ. ಎಷ್ಟೇ ಸೆಕೆ ಜಾಗದಲ್ಲಿ ಗಾಡಿ ಓಡಿಸಿದ್ರು, ಬಿಸಿ ಜಾಗದಲ್ಲಿ ಗಾಡಿ ಓಡಿಸಿದ್ರು ನಿಮ್ಗೆ ಅದು ಎವಾಪರೇಟ್ ಆಗೋದಿಲ್ಲ. ಇದು ಕೂಲೆಂಟ್ ನ ಒಂದು ಕರೆಕ್ಟ್ ಪ್ರಿನ್ಸಿಪಲ್. ಓಕೆನಾ? ಸೊ ವೆರಿ ಫ್ರಂಟ್ ಅಲ್ಲಿ ಇರುವಂತದ್ದು ರೇಡಿಯೇಟರ್. ರೇಡಿಯೇಟರ್ ಏನ್ ಕೆಲಸ ಮಾಡ್ತದೆ, ಇದು ಇಂಜಿನ್ ಗೆ ಯಾವ ರೀತಿ ಕೂಲ್ ಮಾಡ್ತದೆ ಅನ್ನೋದನ್ನ ಒಂದು ಡಯಾಗ್ರಾಮ್. ರೇಡಿಯೇಟರ್ ಅಲ್ಲಿ ಸಪ್ಲೈ ಆಗ್ತಿರೋಂತ ಒಂದು ಕೂಲೆಂಟ್ ಇಂಜಿನ್ ಒಳಗೆ ಬರಬೇಕು ಅಂದ್ರೆ ಥರ್ಮೋಸ್ಟಾಟ್ ವಾಲ್ವ್ ಒಂದು ತುಂಬಾ ಇಂಪಾರ್ಟೆಂಟ್. ಇದು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಇದು ಕೆಲಸ ಮಾಡದೆ ಹೋದಾಗ ನಿಮ್ಮ ವೆಹಿಕಲ್ ಒಳಗಡೆ ಸರಿಯಾಗಿರುವಂತ ಕೂಲೆಂಟ್ ಸಪ್ಲೈ ಆಗೋದಿಲ್ಲ. ಟೆಂಪರೇಚರ್ ನಲ್ಲಿ ತುಂಬಾ ವೇರಿಯೇಷನ್ ಬರ್ತಾ ಇರ್ತದೆ. ಯಾವಾಗ ನಿಮ್ಮ ವೆಹಿಕಲ್ ನ ಒಂದು ಮೂವ್ಮೆಂಟ್ ಅಲ್ಲಿ ವೇರಿಯೇಷನ್ ಇರುತ್ತೆ ಟೆಂಪರೇಚರ್, ಅವಾಗ ಫಸ್ಟ್ ನೀವು ಚೆಕ್ಅಪ್ ಮಾಡಬೇಕಾಗಿರುವಂತ ಥರ್ಮೋಸ್ಟಾಟ್ ವಾಲ್ವ್ ನ. ಈ ವಾಲ್ವ್ ಕರೆಕ್ಟ್ ಆಗಿ ಕೆಲಸ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಲ್ ಬಂದು ಇಂಜಿನ್ ಅಲ್ಲಿ ಕರೆಕ್ಟ್ ಆಗಿ ಈಕ್ವಲ್ ಆಗಿ ಕೆಲಸ ಮಾಡ್ತಾನೆ ಇರೋದಿಲ್ಲ. ಇವಾಗ ಕೂಲೆಂಟ್ ನಾವು ಅಪ್ಲೈ ಮಾಡ್ತೀವಿ. ಕೂಲೆಂಟ್ ಒಂದು ಬಾಕ್ಸ್ ನಲ್ಲಿ ಕೂಲೆಂಟ್ ಅಪ್ಲೈ ಮಾಡ್ತೀವಿ. ಇಂಜಿನ್ ನಾವು ಬೆಳಗ್ಗೆ ಎದ್ದು ಸ್ಟಾರ್ಟ್ ಮಾಡಿ ಗಾಡಿ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಯಾವತ್ತೂ ಅಬ್ಸರ್ವ್ ಮಾಡಿ 90 ಡಿಗ್ರಿ ಪವರ್ ಬರೋವರೆಗೂ ನಿಮ್ಗೆ ಈ ಥರ್ಮೋಸ್ಟಾಟ್ ವಾಲ್ವ್ ಬಂದು ಕೆಲಸ ಮಾಡ್ತಾರಲ್ಲ, ಇದು ಬಂದು ಆಫ್ ಅಲ್ಲೇ ಇರ್ತದೆ. 90 ಡಿಗ್ರಿ ವರೆಗೂ ನಿಮ್ಗೆ ಯಾವಾಗ ಇಂಜಿನ್ ರನ್ ಆಗ್ತಾನೆ ಇರ್ತದೆ ಅಲ್ಲಿವರೆಗೂ ಏನಾಗ್ತಿರ್ತದೆ ಅಂದ್ರೆ ಇಂಜಿನ್ ಬ್ಲಾಕ್ ಅಲ್ಲೇ ಇರುವಂತ ಒಂದು ನೀರು ಬಂದು ಕೂಲೆಂಟ್ ಬಂದು ಅಲ್ಲಲ್ಲೇ ಸಪ್ಲೈ ಆಗ್ತಾ ಇರ್ತದೆ. ಅಲ್ಲಿವರೆಗೂ ರೇಡಿಯೇಟರ್ಗೆ ಯಾವುದೇ ರೀತಿಯ ಕೆಲಸ ಇರೋದಿಲ್ಲ. ಯಾವಾಗ ವೆಹಿಕಲ್ ನ ಮೂವ್ಮೆಂಟ್ ಮಾಡ್ಕೊಂಡು ಹೋಗಿ ಆ ಒಂದು ಟೆಂಪರೇಚರ್ 90ಕ್ಕಿಂತ ಜಾಸ್ತಿ 80-90ಕ್ಕಿಂತ ಜಾಸ್ತಿ ಬರೋ ಸ್ಟಾರ್ಟ್ ಆಗುತ್ತೆ, ಅವಾಗ ಥರ್ಮೋಸ್ಟಾಟ್ ವಾಲ್ವ್ ಏನ್ ಮಾಡ್ತದೆ ಅಂತಂದ್ರೆ ಇಲ್ಲಿರೋ ನೀರು ಬಿಸಿ ಆಯ್ತು, ಇನ್ನು ನಮ್ಗೆ ಬೇರೆ ಅಂದ್ರೆ ತಣ್ಣಗಿರೋ ನೀರು ಬೇಕು ಅಂತೇಳಿ ಇದು ಓಪನ್ ಆಗಿ ಸ್ಟಾರ್ಟ್ ಆಗುತ್ತೆ. ಇದು ಓಪನ್ ಆಗಿ ಸ್ಟಾರ್ಟ್ ಆದಾಗ ಏನಾಗುತ್ತೆ ಅಂದ್ರೆ ಇಂಜಿನ್ ಬ್ಲಾಕ್ ಅಲ್ಲಿ ಬಿಸಿಯಾಗಿರುವಂತ ಒಂದು ನೀರು, ಇಲ್ಲೇನು ರೆಡ್ ಕಲರ್ ಅಲ್ಲಿ ಬರ್ದಿದ್ದೀನಿ, ಇಂಜಿನ್ ಬ್ಲಾಕ್ ಅಲ್ಲಿ ಬಿಸಿಯಾಗಿರುವಂತ ನೀರು ರೇಡಿಯೇಟರ್ ನ ಟಾಪ್ ಸೆಕ್ಷನ್ ಗೆ ಬರ್ತದೆ. ಓಕೆನಾ? ಈ ಟಾಪ್ ಸೆಕ್ಷನ್ ಇಂದ ಏನಾಗುತ್ತೆ ಅಂದ್ರೆ ಅದು ಈ ಫಿನ್ಸ್ ಮುಖಾಂತರ ಕೆಳಗಡೆ ಹೋಗಕ್ ಸ್ಟಾರ್ಟ್ ಆಗುತ್ತೆ. ಕೆಳಗಡೆ ಹೋಗ್ತಾ ಏನಾಗುತ್ತೆ ಬಿಸಿಯಾಗಿರುವಂತದ್ದು ಮತ್ತೆ ಕೂಲ್ ಆಗಿ ಬಾಟಮ್ ಸೆಕ್ಷನ್ ಗೆ ಬಂದು ಬಾಟಮ್ ಸೆಕ್ಷನ್ ಮುಖಾಂತರ ಈ ಓಸ್ ಮುಖಾಂತರ ಮತ್ತೆ ಇಂಜಿನ್ ಗೆ ಬರ್ತದೆ. ಇದು ಸೈಕ್ಲಿಂಗ್ ಆಗ್ತಾನೆ ಇರ್ತದೆ. ಇಂಜಿನ್ ಇಂದ ಟಾಪ್ ಸೆಕ್ಷನ್ ಬರ್ತದೆ, ಟಾಪ್ ಸೆಕ್ಷನ್ ಇಂದ ಪಿನ್ಸ್ ಮುಖಾಂತರ ಬಾಟಮ್ ಸೆಕ್ಷನ್ ಹೋಗುತ್ತೆ, ಬಾಟಮ್ ಸೆಕ್ಷನ್ ಅಂದ್ರೆ ಕೂಲ್ ಆಗಿ ಮತ್ತೆ ಓಸ್ ಮುಖಾಂತರ ಇಂಜಿನ್ ಒಳಗೆ ಹೋಗುತ್ತೆ. ಇದು ಸರ್ಕ್ಯುಲೇಷನ್ ಆಗ್ತಾನೆ ಇರ್ತದೆ. ನಿಮ್ಗೆ ಎಕ್ಸಾಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇವಾಗ ಒಂದು ಬಿಸಿ ನೀರು ಮನೆಯಲ್ಲಿ ನಾವು ಕಾಯಿಸ್ತೀವಿ. ಒಂದು ಯಾವ್ದೋ ಟೀ ಹೋಟೆಲ್ ನೋಡಿ ಬಿಸಿ ಆಗಿ ಟೀನ ಕಾಯಿಸ್ತಾರೆ. ಅವರು ಅದನ್ನ ತಣ್ಣಗೆ ಮಾಡ್ಬೇಕು ಅಂದಾಗ ಏನ್ ಮಾಡ್ತಾರೆ ಅಂದ್ರೆ ಒಂದು ದೊಡ್ಡ ಪಾತ್ರೆ ಒಳಗಡೆ ಈ ಟೀ ಇದನ್ನ ಇಟ್ಕೊಂಡು ಮೇಲಿಂದ ಕೆಳಗಡೆಗೆ ಹೋಯ್ತಾರೆ. ಅರ್ಥ ಆಯ್ತಾ? ಈ ಮೇಲಿಂದ ಕೆಳಗಡೆ ಹೋದಾಗ ಏನಂತಂದ್ರೆ ಈ ಟೀ ಆಗಿರ್ಬೋದು ಬಿಸಿ ನೀರಾಗಿರ್ಬೋದು ಮೇಲಿಂದ ಹಿಂಗ್ ಕೆಳಗಡೆ ಬರ್ಬೇಕಾದ್ರೆ ಏನಾಗ್ತದೆ ಇಲ್ಲಿ ಬೀಸ್ತಿರುವಂತ ಗಾಳಿಗೆ ಅದು ಬಂದು ತಣ್ಣಗಾಗಿ ಕೆಳಗಡೆಗೆ ಬರ್ತದೆ, ಆ ಪಾಟ್ಗೆ ಬರ್ತದೆ. ಸೇಮ್ ಪ್ರಿನ್ಸಿಪಲ್ ರೇಡಿಯೇಟರ್ ಕೂಡ ಮೇಲ್ಗಡೆಯಿಂದ ಕೆಳಗಡೆಗೆ ಹೋಗುವಾಗ ಏನಾಗುತ್ತೆ ಅಂದ್ರೆ ಇದ್ರ ಹಿಂದ್ಗಡೆ ಸುತ್ತಿದಾರಂತ ಫ್ಯಾನು ಹೊರಗಡೆ ಇರುವಂತ ಗಾಳಿನ ಎಳ್ಕೊಂಡು ಈ ಪಿನ್ಸ್ ಮುಖಾಂತರ ಹೋಗ್ತಿರುವಂತ ನೀರ್ನ ಅದು ಕೂಲ್ ಮಾಡಿ ಮತ್ತೆ ಬಾಟಮ್ ಸೆಕ್ಷನ್ಗೆ ಕಳಿಸಿ ಈ ಓಸ್ ಮುಖಾಂತರ ಮತ್ತೆ ಅದು ಇಂಜಿನ್ಗೆ ಕಳಿಸುತ್ತೆ. ಇದರಲ್ಲಿ ಯಾವತ್ತೂ ನೀವು ತಿಳ್ಕೊಬೇಕಾಗಿರೋದು ಏನು ಅಂತಂದ್ರೆ, ನಾವು ಒಂದು ಹಿಲ್ ಸ್ಟೇಷನ್ ಅಲ್ಲಿ ವೆಹಿಕಲ್ ಡ್ರೈವ್ ಮಾಡ್ತಾ ಇದೀವಿ, ಇಲ್ಲ ತುಂಬಾ ಲಾಂಗ್ ಜರ್ನಿ ಹೋಗ್ತಾ ಇದೀವಿ ಅಂತಂದಾಗ ಕೂಲೆಂಟ್ ಬಂದು ಸಫಿಶಿಯಂಟ್ ಆಗಿದೆಯಾ,
ಥರ್ಮೋಸ್ಟಾಟ್ ವಾಲ್ಯೂ ಬಂದು ನಮ್ಮಲ್ಲಿ ಕರೆಕ್ಟಾಗಿ ವರ್ಕ್ ಮಾಡ್ತಾ ಇದೆಯಾ ಅನ್ನೋದನ್ನ ನೀವು ಟೆಂಪ್ರೇಚರ್ ಮುಖಾಂತರ ನೋಡಿಕೊಂಡು ತಿಳ್ಕೊಬೇಕು. ಇದು ರೇಡಿಯೇಟರ್ನ ಒಂದು ಬೇಸಿಕ್ ಪ್ರಿನ್ಸಿಪಲ್. ಇದು ಪ್ರತಿಯೊಬ್ಬ ಡ್ರೈವರು ಕೂಡ ತಿಳ್ಕೊಬೇಕಾಗಿರೋಂಥ ಒಂದು ವಿಚಾರ.